ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಮೈಸೂರು ಟ್ರಿಪ್ಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಸೊ ಅದಕ್ಕೆ ಅರ್ಲಿ ಮಾರ್ನಿಂಗ್ ಎದ್ದಿದ್ದೀವಿ, ಸ್ನಾನ ಎಲ್ಲ ಆಯಿತು, ಮನೆಯಲ್ಲಿ ಪೂಜೆ ಕೂಡ ಆಯಿತು. ಇವಾಗ ಕಾರ್ ಪೂಜೆ ಮಾಡಿಕೊಂಡು ಹೊರಡಬೇಕು ಅಂತ ಕಾರ್ಗೂ ಕೂಡ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಸೊ ಪೂಜೆ ಮಾಡ್ಕೊಂಡ್ಬಿಡ್ತಾ ಇದ್ದೀವಿ ಕಾರ್ಗಳಿಗೂ ಕೂಡ. ಇವಾಗ ನೆನ್ನೆನೆ ಕೂಡ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದ್ವಿ. ಸೊ ಇವಾಗ ಹೊರಡೋದಷ್ಟೇ. ನನ್ನ ಮಗಳು ಕೂಡ ಎಬ್ಬರಿಸ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ನಾನು ಈ ರೀತಿ ರೆಡಿಯಾಗಿದ್ದೀನಿ ಫ್ರೆಂಡ್ಸ್. ಅದನ್ನ ಹೇಳಿ ನಾವು 6 o'clockಗೆ ಹೊರಡೋಣ ಅಂತ ಇದ್ವಿ. ಆಲ್ರೆಡಿ ಇದು 6:30 ಆಗೋಗ್ಬಿಟ್ಟಿದೆ. ಮೊದಲು ಇವಾಗ ಗುರುಗಳ ದರ್ಶನ ಮಾಡ್ಕೊಳ್ಳೋಣ ಅಂತ ಯಡಿಯೂರಿಗೆ ಬಂದಿದ್ದೀವಿ. ಪೂಜೆ ಸಮ ಅಂಟೆ ಅದು ಇದನ್ನು ಅದು ಮಾಡಿದೆ. ಹೋಗು ಮುಂದಕ್ಕೆ. ಅದು ಇಲ್ಲ ಆ ಕಡ ಅರ್ಕೆದು ಕೈ ಮುಗಿದ್ಬಿಟ್ಟು ಆ ಕಡೆ ಅಲ್ಲೇನಾ? ಅಲ್ಲೇ ಕೊಡ್ಬೇಕಂತ. ಅಲ್ಲೇ ಇಲ್ಲ 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 ಆ ಕಡೆ ಇರೋ. ಕೈ ಮುಗಿ ಫಸ್ಟು. ವ್ರತ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಆನ್ ದ ವೇ ಇಲ್ಲಿ ನಿಲ್ಸಿದ್ದೀವಿ ಕಾಫಿ ಕುಡಿಯೋದಕ್ಕೆ ಅಂತ. ಸೊ ಎಲ್ಲರೂ ಕಾಫಿ ತಗೊಬರಕ್ಕೆ ಹೋಗಿದ್ದಾರೆ. ಇದು ಕೊನಕೆರೆ ಅಂತೆ. ಸೊ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ. ನಮಗೂ ರೋಡ್ಸ್ ಎಲ್ಲ ಸ್ವಲ್ಪ ಗೊತ್ತಾಗ್ತಾ ಇಲ್ಲ. ಸೊ ಅದರಿಂದ ಅವಾಗೆಲ್ಲ ದೊಡ್ಡ ಕಂದಗಳೆಲ್ಲ ಮುಚ್ಕೊಂಡೋಗೋ 1000 ವರ್ಷದಲ್ಲಿ ಇವಾಗೆಲ್ಲ ಮೊಸಳೆಗಳಿರೋವು. ಮನುಷ್ಯ ಆರಕ್ಕೆ ಆಗ್ತಿರ್ಲಿಲ್ಲ ಇದನ್ನ ನೋಡಿ. ಈಗಲೇ ವೈಟ್ ಐತೆ, ಅಗಲ ಉದ್ದ ಅಂದ್ರೆ ಇನ್ನು ಅವಾಗಿನ ಕಾಲದಲ್ಲಿ ಎಷ್ಟು ಪ್ರಪಾತ ಅಗಲ ಇರಬೇಕಾಗಿತ್ತು. ಅವಾಗ ಒಂದೊಂದು ಊರನ್ನೇ ಆರೋಷ್ಟಕ್ಕೆ ಶಕ್ತಿ ಇರೋದು ಒಬ್ಬ ಊರಿಗೆ. ಅವ್ರ ಕೈಲಿ ಆರಕ್ಕೆ ಆಗ್ತಿರ್ಲಿಲ್ವಲ್ಲ ನೋಡಿ. ಹಿಂಗೈತೆ ಕೋಟಿ ಇವತ್ತು ಸಾವಿರ ವರ್ಷಗಳು ಕಳೆದ್ರು. Take the next right onto Masjid East Ala Road. ಈ ಕಡೆ ತಗೋಂತ ಟೇಕ್ ರೈಟ್. ರಂಗನಾಥ ಸ್ವಾಮಿ ದೇವಸ್ಥಾನ. ನಾವು ಇದು ದೇವಸ್ಥಾನ ಹೆಂಗೆ
ಇದೇ ಕಂಡಿವ್ಯಾ ಜಾಮಿಯಾ ಮಸೀದಿ, Continue for 1 kilometer. ಆಂಜನೇಯನ ದೇವಸ್ಥಾನ, ಆಂಜನೇಯಂದು ಇದೈತಲ್ಲ ಜಾಮಿಯಾ ಮಸೀದಿ ಅಂತ. ನೋಡಿ ನಾಗಪ್ಪ ಎಲ್ಲ ಐತೆ ನೋಡಿ ಕಲ್ಗಳಲ್ಲಿ. ಹ್ಮ್. ನಾಗಪ್ಪ ಅದಕ್ಕೂ ಕಾವಲಿದ್ದಾರೆ. ನಾಗಪ್ಪ ಅಮ್ಮನವ್ರು ಎಲ್ಲ ಅವ್ರೆ. ದೇವಸ್ಥಾನಕ್ಕೆ ಹಿಂಗೇನಾ? ಸ್ಟ್ರೈಟ್ ಕರೆಕ್ಟ್. ಇನ್ನ ಒಳಗಡೆ ನೋಡ್ಬೇಕು ಆಂಜನೇಯನ ಮೂರ್ತಿ ಎಲ್ಲ. ಹಿಸ್ಟಾರಿಕಲ್ ಪ್ಲೇಸ್. ಇದರಲ್ಲಿ ದೇವಸ್ಥಾನ ಮಕ್ಕ ಇರೋದು ಆ ಕಡೆಗೆ 2 minutes ಅಲ್ಲಿ ಹೋಗುತ್ತೆ ಅಂತೆ. 750. ಹಂಗ್ ಬಂದಿದ್ವಿ. In 200 meters, continue straight. ಬಸ್ ಇಲ್ಲ ಹಾಕೊಂಡಿದ್ವಿ, ಇಲ್ಲೆಲ್ಲ ನಿಧಾನ ಬರೋದು. ಇದೆ ಪಕ್ಕದ ನೋಡಿ ಕೋಟೆ ನೋಡಿ, ಗುಂಡುಗುಳಿ ಕುಡಿತಿದ್ದ ಅದರಲ್ಲೇ ಬರೋರ್ಗೆ. Continue straight. ಆದಿರಂಗನಾಥ. ಈಗ ಮೊದಲನೇದು ನಾವು ಹೋಗಿರೋದು ಅಂದರೆ ಆದಿರಂಗನಾಥ ರಂಗನಾಥ ಸ್ವಾಮಿ ಟೆಂಪಲ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಬಂದಿದ್ದೀವಿ. ಸೊ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ಟೆಂಪಲ್ ಅಂತೂ ಸಖತ್ತಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಅದಕ್ಕೆ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಹೊರಗಿನಿಂದ. ಇದು ಪ್ರಾಹಿಬಿಟೆಡ್ ಏರಿಯಾ ಆ್ಯಕ್ಚುಲಿ. ಸೊ ಹಾಗಾದರೆ ಬೆಳಿಗ್ಗೆ ಬಂದಿದ್ವಲ್ಲ, ಇಟ್ಸ್ ಓಕೆ ಅಂತ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಹೊಡಿತಾರೆ ಯಾರ ನೋಡಿದ್ರೆ. ಚೆನ್ನಾಗಿರೋ ಡಿಸೈನ್ ಮಾಡಕ್ಕೆ ಬರ್. ದೇವಸ್ಥಾನದಿಂದ ಹೊರಗೆ ಬಂದ್ವಿ. ಇಲ್ಲಿ ನೋಡಿ ಇದೆಷ್ಟು ದೊಡ್ಡದಾಗಿದೆ ತುಳಸಿ ಕಟ್ಟೆ. ಒಬ್ಬರು ಮನುಷ್ಯರು ನಿಂತ್ಕೊಂಡ್ರೆ ಎಷ್ಟು ದೊಡ್ಡದು ಅಂತ ಅನಿಸುತ್ತೆ. ಇದು ನೋಡಿರೋದು ನಾನು ಕೈದಾಳದಲ್ಲಿ ನೋಡಿದ್ದೀನಿ. ಇದೇ ಥರನೇ ಇದೆ, ಸೇಮ್ ಆ್ಯಸ್ ಇಟ್ ಈಸ್ ಇದೆ. ಸೊ ಇವಾಗೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಗೆ ಬರ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಇದು ಅಂತಂದರೆ ಟಿಪ್ಪು ಸುಲ್ತಾನ್ ಫೋರ್ಟ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ನಮ್ಗೆ ಗೊತ್ತೇ ಇರಲಿಲ್ಲ ಅಲ್ಲಿ ಬಂದಿರೋದೇ ನಾವು ಟಿಪ್ಪು ಸುಲ್ತಾನ್ ಫೋರ್ಟು ಅಂತ. ಹೋಗ್ತಾ ಇಲ್ವಾ ಸುಮ್ಮನೆ. ಇವಾಗ ಬಲ್ಮುರಿ ಎಡ್ಮುರಿ ಇದಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ನೋಡಿದ್ದು ಬಂದು ಓನ್ಲಿ ಬಲ್ಮುರಿ. ಎಡ್ಮುರಿ ಹತ್ರ ಅಷ್ಟು ಜನ ಹೋಗಲ್ವಂತೆ, ಮತ್ತು ಆ ರೋಡ್ಗೂ ಕರೆಕ್ಟಾಗಿಲ್ಲ ಕಾರ್ಗಳು ಹೋಗೋಕ್ಕೆ ಅಂತಂದ್ರು. ಓನ್ಲಿ ಫ್ಯೂ ಮೆಂಬರ್ಸ್ ಅಷ್ಟೇ ಹೋಗೋದು. ನಾವು ಬಲ್ಮುರಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಮಗನ್ ಜೇನು ಒಂದು ಹೆಸರಿಗೆ ನೋಡು, ಜೇನು ಇಳಿಬೋದಾ? ಆಟ ಆಡೋದು, ಬಟ್ಟೆ ಎರಡು ಬಿಚ್ಚಿಬಿಡು. ಸರಿ ಬಿದ್ರೆ ಕುಚ್ಕೊಂಡು ಭಯಂಕರ ಐತೆ ನೀರು. ಅಂದ್ರೆ ನಾವ್ ಹತ್ ಕಡೆ ಇಳ್ಕೊಬೇಕು, ಇದ್ ಕಡೆ ಇಳ್ಕೊಂಬಾರ್ದು.
ಏ ಬೇಡ ಅಂಜದ ಗಂಡು ಫಿಲಾಮ್ದು ನೆನಪು ಬರ್ತಾ ಇದೆ ನನಗೆ. ಹೋಗ್ಬೇಡ ಹೋಗ್ಬೇಡ. ಅವನೊಬ್ಬ ತುಪ್ಪಕ್ಕಂತ ನೀರಿಗೆ ಬಿದ್ದನಲ್ಲ, ಬಟ್ಟೆ ಎಲ್ಲ ಬದಲಾಯಿಸ್ಬೇಕು ಗಂಡ್ರು. ಅವಳನ್ನ ತಿನ್ನಕ್ಕೆ ಒಳಗಡೆ ವಾಶ್ ಮಾಡ್ಬಾರ್ದು. ಅಮ್ಮ ಫೋಟೋ ತೆಗಿತಾಳೆ ಹಿಂಗೆ ಎಲ್ಲಿ ಬೆಳ್ಳಗಾದ, ಎಲ್ಲಿ ಬೆಳ್ಳಗಾದ. ವಾಚೆ ಬಿಚ್ಚಿಲ್ಲ, 3 ದಿನ ಆಯ್ತು ವಾಚ್ ಹಾಕೊಂಡು. ಆಯ್ತವ. ಜೀರಾ ಜ್ಯೂಸ್. ಡ್ಯಾಮ್ ಪಕ್ಕದೇನೆ. ಅಗ್ನೇಶ್ವರ, ಈಶ್ವರ. ನಾರಾಯಣ ಸ್ವಾಮಿ, ಗಣಪತಿ. ಇಲ್ಲ ಇದು ಬಲಮುರಿ ಗಣಪತಿ. ಇದೂರ್ತೆ ಅದು ಅದು ನೀರು. ಬಲಮುರಿ ಸ್ವಾಮಿ. ಅಭಿಷೇಕ ಮಾಡ್ಕೊಂಡು ಜೋರಾಗಿ ನಮಸ್ಕಾರ ಮಾಡಿ. ಶಾಸನ ಇರಬೇಕು. ಹಸು ಶನೇಶ್ವರ ಸ್ವಾಮಿ, ಶನೇಶ್ವರ ಸ್ವಾಮಿ. ಒಂದು ಮೂರ್ತಿಗೆ ಕಪ್ಪೆ ದೇವರು. ಸುಪ್ರಸನ್ನಾಂಬಿಕಾಂಬ ಅಂಬನವರು ಒಬ್ಬಡ.
ಏ ಯಾವುದೋ ಅಮ್ಮನವರು ತುಳಸಿ ಇಟ್ಟಿದ್ದಾರೆ ನೋಡು. ತುಳಸಿ ಮುಂದೆ ಗಣೇಶ ನೋಡು. ಓ ಇದೆ ಕಣೋ, ನಾವು ಅಲ್ಲಿ ಹೋಗಿದ್ವಲ್ಲ. ನೆಕ್ಸ್ಟ್ ಸ್ಪಾಟ್ ಬಂದು ರಂಗನತಿಟ್ಟಿಗೆ ಬಂದಿದ್ದೀವಿ. ಅಲ್ಲಿ ಫಸ್ಟು ವ್ಯೂ ನೋಡ್ಕೊಂಬರಮ್ಮ, ಅಲ್ಲಿ ನೀರು ನೋಡ್ಕೊಂಬರಂತೆ. ಹರಿತಾ ಇರೋದಪ್ಪ ಇದು. ಕಾವೇರಿ ನದಿ ಅಂತ ಹೇಳಕ್ಕಾಗಲ್ಲ. ಎಲ್ಲ ಕಾವೇರಿ ನೋಡೋಣ, ಮಸ್ತಾಗಿದಾವೆ ನೋಡೋಣ ಮುಂದೆ. ಅನ್ನೋದು ಮಸ್ಲೆ ಹೋಗ್ತೈತೆ, ಕಾಣಿಸ್ತೈತಾ ಇಲ್ಲಿ ಇವಾಗ ಹೆಚ್ಚು ಕಮ್ಮಿ ಎಷ್ಟಿದೆ ಗೊತ್ತಾ, ಮಸ್ತಾಗಿದೆ ಮಸ್ಲೆಗಳು ಎದ್ದು ಬಿಟ್ರೆ ಎಲ್ಲ ಇಲ್ಲಿಗೆ ಬಂದು ಇಲ್ಲಿಗಿರ್ತಾವೆ ಒಂದೊಂದ್ಸತಿ. ಜನ ಜಾಸ್ತಿ ಇದೆ ಆ ಕಡೆ ಹೋಗೋದು. ಇವಾಗ ಬಂದಿದ್ದೀವಿ ಚರ್ಚ್ಗೆ, ಊಟ ಎಲ್ಲ ಮುಗೀತು. ಸೊ Take the next right toward Good Shepherd Convent Road. ನೆಕ್ಸ್ಟ್ ಡೇ ಕ್ರಿಸ್ಮಸ್ ಆಗಿರೋದ್ರಿಂದ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದ್ರು. ಜೀಸಸ್ ಅಮ್ಮ ಅಲ್ಲೊಂದು ಬೊಂಬೆ ಇಟ್ಟಿದ್ದಾರೆ. ಹೆಸರುಗಳೆಲ್ಲ ಹಾಕ್ಸಿದ್ರೆ ಸಿಸ್ಟರ್ಗಳು ಈಗ ಸಂಜೆ ಆಗಿದೆ. ನಾವಿವಾಗ ಕಾಫಿ ಎಲ್ಲ ಕುಡಿದ್ಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೊರಡ್ತಾ ಇದ್ದೀವಿ. 1 2 3 ಎಷ್ಟು ಸ್ಟೆಪ್ ಕೆಳಗೆ ಹೋಗ್ತೀಯಾ?
ಚಾಮುಂಡಿ ಬೆಟ್ಟದಲ್ಲಿ ಪಾರ್ಕಿಂಗ್ ಚೆನ್ನಾಗಿ ಮಾಡಿದ್ದಾರೆ. ನನಗೆ ತುಂಬಾ ಇಷ್ಟ ಆಯಿತು. ಎಷ್ಟು ಕಾರ್ಗಳು ಬಂದರೂ ಕೂಡ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಅಡಿ ಇಲ್ಲಿಂದ ನಡ್ಕೊಂಡು ಹೋಗ್ಬೋದು, ಇಲ್ಲಿಂದ ವೀಲ್ ಚೇರ್ ಅವ್ರಿಗೆ. ಬಟ್ ನಾವು ವೀಲ್ ಚೇರ್ ಅವರು ಅದಕ್ಕೆ. ಓಕೆ, ಅಮ್ಮನವ್ರ ದರ್ಶನ ಎಲ್ಲ ಆಯಿತು. 6ವರೆಗೂ ಅಷ್ಟೇ ದರ್ಶನ ಇದ್ದಿದ್ದು. ಸೊ ಅದ್ರ ಪಕ್ಕನೇ ಇದು ಆಧ್ಯಾತ್ಮ ಚಿತ್ರ ಸಂಗ್ರಹಾಲಯ ಅಂತ ಇದೆ. ಸೊ ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿಗೆ ಬಂದು ಚೆನ್ನಾಗಿತ್ತು, ಫ್ರೆಂಡ್ಸ್ ಎಲ್ಲ ನೋಡಿಕೊಂಡು ಹೊರಟ್ವಿ. ಸೊ ಇದಾದಮೇಲೆ ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿತ್ತು ಚಾಮುಂಡಿ ಬೆಟ್ಟದಿಂದ. ಅದನ್ನು ಕೂಡ ಎಲ್ಲ ವಾಚ್ ಮಾಡಿದ್ವಿ. ಇಷ್ಟೋವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.